ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅತಿ ಪರಿಶುದ್ಧವಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಕರ್ತನಾದ ಯೇಸು ಅತಿ ಸುಂದರನು, 10,000ಗಳಲ್ಲಿ ಧ್ವಜಪ್ರಾಯನು ಆಗಿರುವ ನಮ್ಮ ಕರ್ತನು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಾವು ನಂಬಿರುವಂಥದ್ದು ಅತಿ ಉನ್ನತವಾದ ದೇವರನ್ನು, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂಥ ದೇವರನ್ನು ನಾವು ನಂಬಿದ್ದೇವೆ. ಆದ ಕಾರಣ ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನೀವು ಅನೇಕ ವಾರಗಳಿಂದ ವೀಕ್ಷಿಸ್ತಾ ಬಂದಿದ್ದೀರಿ. ಕಳೆದ ವಾರ ಕೂಡ ನಾನು ಮಾತನಾಡ್ತಾ ಇದ್ದೆ, ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳುವಂಥದ್ದು ಮಾತಾಡಿದೆ. ಮತ್ತು ಕತ್ತಲೆ ಮತ್ತು ಬೆಳಕಿಗಿರುವ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಇತ್ತು. ಮುಂದಕ್ಕೆ ನಾವು ನೋಡುವ. ಅಂದರೆ ಇವತ್ತು ನಾವು ಧರಿಸುವಂಥದ್ದು, ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಸ್ವಾಭಾವಿಕ ಲೋಕದಲ್ಲಿ, ನಾವು ಭೂಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಸರಿಯಾಗಿ ಕೇಳಿ, ಭೂಲೋಕದಲ್ಲಿ ನಾವಿದ್ದೇವೆ. ಇದು ಸ್ವಾಭಾವಿಕವಾದ ಲೋಕ. ಇನ್ನೊಂದು ಲೋಕ ಇದೆ, ಆತ್ಮಿಕ ಲೋಕ. ಅದು ಅಲೌಕಿಕವಾದ ಲೋಕ. ಈ ಲೋಕದಲ್ಲಿ ದೇವರ ಮಕ್ಕಳಾದ ನಾವು ಸ್ವಾಭಾವಿಕ ಲೋಕದಲ್ಲಿರುವಾಗ ಆತ್ಮಿಕ ಲೋಕದನ್ನು ಅರ್ಥ ಮಾಡಿಕೊಂಡು ಆತ್ಮಿಕ ಲೋಕದ ಜೀವಿತವನ್ನು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಾಗಾದರೆ ಕತ್ತಲು ಮತ್ತು ಬೆಳಕಿನ ಪ್ರತ್ಯಕ್ಷತೆ ನಮಗಿರಬೇಕಾದದ್ದು ಬಹಳ ಪ್ರಾಮುಖ್ಯವಾದದ್ದು. ಇದು ಬಹಳ ಪ್ರಾಮುಖ್ಯವಾದದ್ದು. 2 ವಾರಗಳು ನಾನು ಮಾತಾಡಿಕೊಂಡು ಬಂದೆ. 13ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ವಚನದಿಂದ. ಅಲ್ಲಿ ಕೊನೆಯ ವಚನ ಇದೆ. ಅದೇನೆಂದರೆ 14ನೇ ವಚನ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸುವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಕರ್ತನಾದ ಯೇಸುವನ್ನು ಧರಿಸಿಕೊಳ್ಳಿರಿ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಂಥ ವ್ಯಕ್ತಿ, ಯೇಸುವೇ ನನ್ನ ಕರ್ತನು ಒಡೆಯನು ಎಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದಂಥ ವ್ಯಕ್ತಿ, ಅವನ ಒಳಗಡೆ ಕರ್ತನಾದ ಯೇಸು ಕ್ರಿಸ್ತನು ಬಂದು ವಾಸಿಸುತ್ತಾನೆ. ಯಾರು ನಂಬಿದಾರೋ ಅವರ ಒಳಗಡೆ ಪವಿತ್ರಾತ್ಮನೂ ಕೂಡ ಇದ್ದಾನೆ, ಪವಿತ್ರಾತ್ಮನಿದ್ದಾನೆ. ಆ ಜನರು, ಅವರ ದೇಹ ದೇವರಾತ್ಮನ ಮಂದಿರವಾಗಿದೆ. ಇದು ನಿಜವಾಗಿಯೂ ಕ್ರಿಸ್ತನಿಂದ ನಮಗೆ ಉಂಟಾದ ಒಂದು ಬಹಳ ದೊಡ್ಡ ಸೌಭಾಗ್ಯವೇ. ಅವರು ಕ್ರಿಸ್ತನವರು, ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದೆ. ಹಾಗಾಗಿ ಇಲ್ಲಿ ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ, ಭೂಲೋಕದಲ್ಲಿ ನಾವು ಶರೀರದಲ್ಲಿದ್ದೇವೆ. ಈ ಶರೀರದ ಒಳಗೆ ನಾವು ಆ ಆತ್ಮಸ್ವರೂಪಿಯಾಗಿರುವ ದೇವರ ಮಗ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಮತ್ತು ನಮಗೆ ಪ್ರಾಣವು ಕೊಡಲ್ಪಟ್ಟಿದೆ. ವಿ ಆರ್ ಲಿವಿಂಗ್ ಇನ್ ದಿಸ್ ಬಾಡಿ. ನಮಗೆ ಪ್ರಾಣವು ಕೊಡಲ್ಪಟ್ಟಿದೆ. ಹಾಗಾಗಿ ಈಗ ನಾವು ಏನನ್ನು ಧರಿಸಬೇಕು, ಏನನ್ನು ಧರಿಸಬಾರದು ಆತ್ಮಿಕವಾಗಿ, ಅಂದರೆ ನಾನು ಸ್ವಾಭಾವಿಕವಾದ ಶರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಸಹೋದರಿಯರಾಗಲಿ ಸಹೋದರರಾಗಲಿ ತೊಡುವಂಥ ವಸ್ತ್ರಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ದೇವರು ನಮಗೆ ಕೊಡುವಂಥ ಅಥವಾ ಕೊಟ್ಟಿರುವಂಥ ಯಾವುದೆಲ್ಲ ವಸ್ತ್ರಗಳು ಸತ್ಯವೇದದಲ್ಲಿವೆ ಅದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಹಾಗಾಗಿ ನಮಗೆ ಇದು ಗೊತ್ತಿದ್ದರೆ ಬಹಳ ಒಳ್ಳೆಯದು. ಇಲ್ಲಿ ಬರೆದಿದೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಯಾಕೆ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ನಾವು ನೋಡುವಾಗ ಬೈಬಲ್ ಬರೆದಿದೆ, ನಮಗೆ ಗೊತ್ತುಂಟಾ ಗೊತ್ತಿಲ್ಲ, ಒಂದಿಲ್ಲ ಗೊತ್ತಿಲ್ಲದಿರಬಹುದು, ಅಥವಾ ಗೊತ್ತಿದ್ದು ಗೊತ್ತಿಲ್ಲದವರಾಗಿ ಜೀವಿಸಬಹುದು. 1 ಯೋಹಾನ 4ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಭೂಲೋಕದಲ್ಲಿ ಇದ್ದೀರಿ. ಕ್ರಿಸ್ತನನ್ನು ಧರಿಸಿಕೊಳ್ಳುವುದಂದರೆ ಕ್ರಿಸ್ತನ ಸ್ವಭಾವವನ್ನೇ ಧರಿಸಿಕೊಳ್ಳುವಂಥದ್ದು. ಕ್ರಿಸ್ತನನ್ನು ಧರಿಸಿಕೊಳ್ಳುವುದಂದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳುವುದು.
ಯಾವುದೆಲ್ಲ ಸ್ವಭಾವ, ಯಾವುದನ್ನೆಲ್ಲ ಧರಿಸಿಕೊಳ್ಳಬೇಕು ನಾನು ಮುಂದೆ ವಿವರಿಸ್ತೇನೆ. ಸತ್ಯವೇದದಲ್ಲಿ ಎಲ್ಲಿ ಎಲ್ಲ ಏನೆಲ್ಲ ಧರಿಸಿಕೊಳ್ಳಬೇಕೆಂಬುದಾಗಿ ಬರೆದಿದೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಅಂದರೆ ಕರ್ತನಾದ ಯೇಸುವನ್ನೇ, ಕ್ರಿಸ್ತ ಯೇಸುವನ್ನೇ ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ ಬಾರ್ನ್ ಆದಂಥ ದೇವರ ಮಕ್ಕಳಿಗೆ, ಕ್ರೈಸ್ತರಾಗಿರುವಂಥ ದೇವರ ಮಕ್ಕಳಿಗೆ ಅಂಧಕಾರದ ದೊರೆತನದಿಂದ ಬಿಡುಗಡೆಯಾಗಿ ನಮ್ಮ ಮುದ್ದು ರಕ್ಷಕನು ನಮ್ಮ ಕರ್ತನು ಆಗಿರುವಂಥ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಯಾರು ಸೇರಿದ್ದಾರೋ ಅವರಿಗೆ ಹೇಳ್ತದೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಳ್ಳಿರಿ. ಪುಟ್ ಆನ್. ಹಾಗಾದರೆ ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡಾಗ ಆತ್ಮೀಕ ಲೋಕದಲ್ಲಿ ಗೊತ್ತಾಗ್ತದೆ ಇವನು ಯಾರ ಮಗನು, ಇವನು ಯಾರು. ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ನಡೆಯುವಾಗ ಆತ್ಮೀಕ ಲೋಕದಲ್ಲಿ ನಮ್ಮಲ್ಲಿ ನಾವು ಕಾಣುವುದಿಲ್ಲ. ಆತ್ಮೀಕ ಲೋಕದಲ್ಲಿ ಇರುವಂಥವರಿಗೆ ನಾವು ಕಾಣುವುದಿಲ್ಲ. ದುರಾತ್ಮಗಳಿಗಾಗಲಿ ದೇವದೂತರಿಗಾಗಲಿ ನಾವು ಯಾರನ್ನು ಧರಿಸಿಕೊಂಡಿದ್ದೇವೆ? ಕ್ರಿಸ್ತನನ್ನು. ಆ ಕ್ರಿಸ್ತನೇ ಆತ್ಮೀಕ ಲೋಕದಲ್ಲಿ ಕಾಣಿಸಲ್ಪಡ್ತಾನೆ. ಭೂಲೋಕದಲ್ಲಿ ನೀನು ರಕ್ಷಣೆ ಹೊಂದಿದಿ, ನೀನು ಕ್ರೈಸ್ತನು, ನೀನು ನಂಬುವವನು, ನೀನು ಜೀವಿಸುವವನು, ನೀನು ವಿಶ್ವಾಸಿ ಎಂಬ ಹೆಸರಿದೆ, ದೇವರ ಮಗನೆಂಬ ಹೆಸರು ನಮಗೆ ಇದೆ. ನಾವು ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ಎಂಬುದಾಗಿ ಪಬ್ಲಿಕ್ ಜನರಿಗೆ ಗೊತ್ತಿಲ್ಲ. ನಾವು ಕೆಲಸ ಮಾಡುವಲ್ಲಿ ಅವರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗುವುದು ಹೇಗೆ? ಕ್ರಿಸ್ತನನ್ನು ಧರಿಸಿಕೊಂಡವನು ಹೇಗೆ ಮಾತನಾಡ್ತಾನೆ, ಏನು ಮಾತಾಡ್ತಾನೆ? ಯಾವ ವ್ಯಕ್ತಿ ಕ್ರಿಸ್ತನನ್ನು ಧರಿಸಿಕೊಂಡಿದ್ದಾನೋ ಅವನು ಕ್ರಿಸ್ತನ ಮಾತುಗಳನ್ನೇ ಮಾತನಾಡುತ್ತಾನೆ. ಬಟ್ ಏನೆಲ್ಲ ಧರಿಸಿಕೊಳ್ಬೇಕು, ಹೇಗೆ ಅದನ್ನು ಧರಿಸಿಕೊಂಡಾಗ ನಾವು ಹೇಗೆ ಇರುತ್ತೇವೆ, ಅದರ ಸ್ವಭಾವಾನುಸಾರವಾಗಿ ನೀವು ಇರುತ್ತೇವೆ. ಅದಕ್ಕಾಗಿ ಏನೆಲ್ಲ ಧರಿಸಿಕೊಳ್ಳಬೇಕೆಂಬುದಾಗಿ ನಾವು ನೋಡುವ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫೆಷನ್ ಚಾಪ್ಟರ್ 4 22ರಿಂದ ಓದುದ. ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ರಕ್ಷಣೆ ಹೊಂದುವುದಕ್ಕಿಂತ ಇರುವಂಥ ಪೂರ್ವ ಸ್ವಭಾವ ಅನೇಕ ಸಂಗತಿಗಳು ನಮಗೆ ಗೊತ್ತಿದೆ. ನಾವು ಏನಾಗಿದ್ದೆವು, ಹೇಗಿದ್ದೆವು. ಕೆಲವೊಮ್ಮೆ ಟೆಸ್ಟ್ ಮನೆ ಹೇಳ್ತೇವೆ, ನಾನು ಎಂಥ ವ್ಯಕ್ತಿ ಗೊತ್ತಾ, ಸಿಟ್ಟು ಬರುವಾಗ ಬೇರೆ ಬರ್ತಾ, ನಾನು ಮುಂಚೆ ಏನಾಗಿದ್ದು ಗೊತ್ತಾ ಅಂತ ಹೇಳ್ತಾರೆ. ಎಲ್ಲರಿಗೆ ಗೊತ್ತಿದೆ. ಯಾರಾದರೆ ಅವರವರಿಗೆ ಗೊತ್ತಿದೆ ನಾವು ಎಂಥವರು ಆಗಿದ್ದೆವು. ಪೌಲನು ಹೇಳ್ತಾನೆ, ಹಿಂಸಕನು ದೂಷಕನಾಗಿದ್ದ ನನ್ನ ಮೇಲೆ ದೇವರ ಕೃಪೆ ದೊರಕಿತ್ತು ಎಂಬುದಾಗಿ. ಹಿಂಸಕನು ದೂಷಕನು ಆಗಿದ್ದ ನನ್ನ ಮೇಲೆ, ಕ್ರೈಸ್ತ ಜನರ ಹಿಂಸಕನು, ಕ್ರಿಸ್ತನ ದೂಷಕನು ಆಗಿದ್ದ ಪೌಲನು ನಾನು ಆಗಿದ್ದೆ ಎಂಬುದಾಗಿ ಹೇಳ್ತಾನೆ. ಅವನಿಗೆ ಗೊತ್ತಿತ್ತು ಪೂರ್ವದಲ್ಲಿ ನಾನೇನಾಗಿದ್ದೇನೆ. ಓಕೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಯಾರು ಕೆಟ್ಟು ಹೋಗುವಂಥದ್ದು? ನಾವು ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಕ್ತಿಯುಳ್ಳವಾಗಿ ನಿರ್ಮಿಸಲ್ಪಟ್ಟಿದೆ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀನು ಮಾತನಾಡುವಾಗ ಕ್ರಿಸ್ತನ ಹಾಗೆ ಜನರಿಗೆ ಕಾಣಿಸಲ್ಪಡುತ್ತದೆ. ಸತ್ಯಗುಣವಾದ ನೀತಿಯುಳ್ಳದಾಗಿಯೂ ನೀನು ಮಾತನಾಡುವಾಗ ನಿನ್ನ ಆ್ಯಕ್ಷನ್ ಎಲ್ಲ ಸತ್ಯಗುಣವಾಗಿ ಕಾಣಿಸಲ್ಪಡುತ್ತದೆ, ನೀತಿಯುಳ್ಳದವಾಗಿ ಕಾಣಿಸಲ್ಪಡುತ್ತದೆ ಮತ್ತು ದೇವ ಭಯವುಳ್ಳದಾಗಿಯೂ ಅದು ನಿರ್ಮಿಸಲ್ಪಟ್ಟಿರುವಂಥದ್ದು. ಆ ನೂತನ ಸ್ವಭಾವ, ಯಾವ ನೂತನ ಸ್ವಭಾವ ನಮ್ಮಲ್ಲಿ ಉಂಟು ಮಾಡಿದರೋ ಆ ಸ್ವಭಾವ ಇಂಥ ಕೆಟಗರಿ ಉಳ್ಳದ್ದು. ಹಾಗಾದರೆ ಕ್ರಿಸ್ತನನ್ನು ಧರಿಸಿಕೊಳ್ಳುವಾಗ ಈ ಸ್ವಭಾವಗಳು ನಮ್ಮಿಂದ ಒಂದೊಂದಾಗಿ ಹೊರಗೆ ಬರುತ್ತವೆ. ನಮ್ಮ ಆ್ಯಕ್ಷನ್ಗಳು ಬದಲಾಗುತ್ತದೆ. ನಮ್ಮನ್ನು ನೋಡುವಾಗ ಜನರಿಗೆ ಗುರ್ತ ಸಿಗುತ್ತದೆ ಈ ವ್ಯಕ್ತಿ ಯಾರು ಎಂಬುದಾಗಿ. ಅವರು ನೋಡುವುದಕ್ಕಾಗಿ ನಾವು ಜೀವಿಸುವುದಲ್ಲ, ನಾವು ಜೀವಿಸುವಾಗ ಹಾಗೆ ಕಾಣ್ತದೆ. ನಾವು ಧರಿಸಿಕೊಂಡವರಾಗಿ ನಡೆಯುವಾಗ ಜನರಿಗೆ ಗೊತ್ತಾಗುತ್ತೆ ಅವರು ಪರಲೋಕದ ದೇವರನ್ನು, ನಮ್ಮನ್ನು ನೋಡಿ ಪರಲೋಕದ ತಂದೆಯಾದ ದೇವರನ್ನು ಕೊಂಡಾಡುತ್ತಾರೆ. ಹಲ್ಲೆಲೂಯಾ. ವಸ್ತ್ರಗಳು ಅನೇಕ ಇವೆ. ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ, ಲೂಕ 24ನೇ ಅಧ್ಯಾಯ 49ನೇ ವಚನ, ತಂದೆ ಮೇಲಿನಿಂದ ಹೊದಿಸುವ ವಸ್ತ್ರ. ಅದನ್ನು ಓದುವ, ಅದು ಯಾವಾಗ ಮಾತನಾಡಿದ್ದು, ಅದು ಬಂದದ್ದು ಯಾವಾಗ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳಬೇಕು. 24ನೇ ಅಧ್ಯಾಯ
49ನೇ ವಚನ 24:49. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಆವಾಗ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚೆ ಮಾತನಾಡಿದ ಮತ್ತು ಭೂಮಿಯಲ್ಲಿ ಪವಿತ್ರಾತ್ಮನು ಇಳಿದು ಬರಲಿಲ್ಲ. ಶಕ್ತಿಯನ್ನು ಅಂದರೆ ಪವಿತ್ರಾತ್ಮನನ್ನು ಕರ್ತನಾದ ಯೇಸು ತಂದೆಯಿಂದ ಕೇಳಿ ಕಳಿಸಿಕೊಡಲಿಕ್ಕೆ ಇತ್ತು. ಅದನ್ನು ನಾವು ಧರಿಸಿಕೊಂಡಾಗಿದೆ. ಆತನು ನಮ್ಮ ಒಳಗಡೆ ಇದ್ದಾನೆ. ಸೊ ಒಂದೊಂದು ಈಚ್ ಎವ್ರಿಥಿಂಗ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಾವು ಇನ್ನೊಂದು ನೋಡುವ 1 ಪೇತ್ರ 5ನೇ ಅಧ್ಯಾಯ 5ನೇ ವಚನ. ದ ಫಸ್ಟ್ ಪೀಟರ್ 5 ಚಾಪ್ಟರ್ 5 ಆ್ಯಂಡ್ ವರ್ಸ್ 5. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ. ದೀನ ಮನಸ್ಸೆಂಬ ವಸ್ತ್ರದಿಂದ ನಿಮ್ಮ ಸೊಂಟವನ್ನು ಕಟ್ಟಿಕೊಂಡು. ನಾನು ಮೊನ್ನೆ ಮಾತನಾಡಿದ್ದೆ ಆಯುಧಗಳು ಮಾತನಾಡುವಾಗ ಸತ್ಯವೆಂಬ ನಡುಕಟ್ಟು. ಸೊಂಟಕ್ಕೆ ಯಾವ ಕಟ್ಟು? ಸತ್ಯವೆಂಬ ನಡುಕಟ್ಟು. ಒಬ್ಬ ವ್ಯಕ್ತಿ ಸತ್ಯವೆಂಬ ನಡುಕಟ್ಟನ್ನು ಯಾಕೆ ಕಟ್ಟಬೇಕಂದ್ರೆ, ನಾವು ನಮ್ಮ ಪ್ಯಾಂಟಿಗೆ ಬೆಲ್ಟ್ ಹಾಕ್ತೇವೆ. ಒಂದು ವೇಳೆ ಪ್ಯಾಂಟ್ ಸ್ವಲ್ಪ ಲೂಸ್ ಇದ್ದರೆ ಬೆಲ್ಟಲ್ಲಿ ಟೈಟ್ ಮಾಡಿ ಹಾಕ್ತೇವೆ. ಸತ್ಯವೆಂಬ ನಡುಕಟ್ಟು ನಮ್ಮಲ್ಲಿ ಆತ್ಮೀಕ ಲೋಕದಲ್ಲಿ ಆತ್ಮೀಕ ಲೋಕದ ಅನುಸಾರವಾಗಿ ಸತ್ಯವೆಂಬ ನಡುಕಟ್ಟು ನಮ್ಮಲ್ಲಿ ಇದ್ದರೆ, ಒಂದು ವೇಳೆ ಆ ನಡುಕಟ್ಟು ಕಳಚಲ್ಪಟ್ಟರೆ, ಪ್ಯಾಂಟಿನಲ್ಲಿರುವ ಬೆಲ್ಟ್ ಲೂಸ್ ಆದರೆ ಪ್ಯಾಂಟ್ ಕೆಳಗೆ ಬೆತ್ತಲೆ, ಅದೇ ರೀತಿಯಾಗಿ ಆತ್ಮೀಕ ವ್ಯಕ್ತಿಗಳು ಸತ್ಯವನ್ನು ಬಿಟ್ಟರೆ ಆತ್ಮೀಕವಾದ ಬೆತ್ತಲುತನ ಕಾಣಿಸಲ್ಪಡುತ್ತದೆ. ಇಲ್ಲಿ ಹೇಳ್ತಾರೆ, ದೀನ ಮನಸ್ಸೆಂಬ ವಸ್ತ್ರವನ್ನು ಅದನ್ನು ಕೂಡ ಅಲ್ಲಿಯೇ ಕಟ್ಟಬೇಕು. ದೀನತೆ ಎಂಬುದು ನೋಡಿ, ಯಾವಾಗಲೂ ನೀರು ಯಾವ ದಿಕ್ಕಿಗೆ ಹರಿಯುತ್ತದಂದರೆ ಮೇಲಿನಿಂದ ಕೆಳಮುಖವಾಗಿ ಹರಿಯುವುದು, ಅಂದರೆ ತಗ್ಗಿಗೆ. ಎಲ್ಲಿ ತಗ್ಗು ಇದೆಯಾ ಅಲ್ಲಿ ನೀರು ರಭಸವಾಗಿ ಹರಿಯುತ್ತದೆ. ನಾವು ದೀನ ಮನಸ್ಸೆಂಬ ವಸ್ತ್ರ ಸಂಪೂರ್ಣವಾಗಿ ದೀನ ಮನಸ್ಸಿನಲ್ಲಿ ನಮ್ಮನ್ನು ತಗ್ಗಿಸಿಕೊಂಡಾಗ ಪವಿತ್ರಾತ್ಮನ ಕಾರ್ಯಗಳು ನಮ್ಮಲ್ಲಿ ರಭಸವಾಗಿ ನಡೆಸಲ್ಪಡುತ್ತದೆ. ಹೇಗೆ ಎಷ್ಟು ಡೌನ್ ಇದೆಯಾ ಅಲ್ಲಿ ನೀರು ರಭಸವಾಗಿ ಹರಿಯುತ್ತದ ಮೇಲ್ಮುಖದಿಂದ ಕೆಳಮುಖವಾಗಿ, ಹಾಗೆ ನಾವು ಕೂಡ ನಮ್ಮನ್ನು ಆತ್ಮೀಕತೆಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡಾಗ, ದೀನತೆಯಲ್ಲಿ ನಡೆಸಲ್ಪಡುವಾಗ, ಹ್ಯುಮಿಲಿಟಿಯಲ್ಲಿ ನಡೆಸಲ್ಪಡುವಾಗ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ರಭಸವಾಗಿ ಆಗ್ತದೆ. ಅದಕ್ಕೆ ದೀನ ಮನಸ್ಸೆಂಬ ವಸ್ತ್ರವನ್ನು ನಾವು ನಮ್ಮ ನಡು ವಸ್ತ್ರವನ್ನು ಸೊಂಟಕ್ಕೆ ನಮ್ಮ ಕಟ್ಟಿಕೊಳ್ಳುವಂಥದ್ದು, ಧರಿಸಿಕೊಳ್ಳುವಂಥದ್ದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ನಾರುಮಡಿ. ಇದು 19ನೇ ಅಧ್ಯಾಯ 8 ಮತ್ತು 9ನೇ ವಚನ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸತ್ಕಾರ್ಯವೆಂಬ ನಾರುಮಡಿ. ಪ್ರಕಟಣೆ 19ನೇ ಅಧ್ಯಾಯ. ಇದು ಬಹಳ ಫ್ಯಾಂಟಾಸ್ಟಿಕ್ ಇದೆ. ನಿಮಗೆ ಕೇಳುವಾಗ ನಾನು ನಿಧಾನವಾಗಿ ಮಾತನಾಡ್ತೇನೆ ಎಂಬುದಾಗಿ ಅನಿಸ್ಬೋದು. ಬಟ್ ಇದು ನಮ್ಮ ಜೀವಿತದಲ್ಲಿ ಈ ವಸ್ತ್ರಗಳ ಬಗ್ಗೆ ನಾವು ತಿಳ್ಕೊಂಡ್ರೆ, ನಾವು ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ನಾವು ಓದಿದ್ದೇವೆ. ಅದರ ಎಲ್ಲ ಸಂಗತಿಗಳನ್ನು ನಾನು ವಿವರಿಸ್ತಾ ಇದ್ದೇನೆ, ಎಲ್ಲೆಲ್ಲಿ ಏನೆಲ್ಲ ಬರೆದಿದೆ ಎಂಬುದಾಗಿ. ಮೂಲ ಯಾರಂದರೆ ನಾವು ಧರಿಸಿಕೊಳ್ಳುವಂಥದ್ದು ಕ್ರಿಸ್ತನನ್ನು ಧರಿಸಿಕೊಂಡಾಗ ಇದೆಲ್ಲವೂ ಬಂತು. ಎಲ್ಲವನ್ನು ಧರಿಸಿಕೊಂಡಾಗೇನೇ ಆಯಿತು. ಬಟ್ ಯಾವುದೆಲ್ಲ ನಾವು ಕ್ರಿಸ್ತನನ್ನು ಧರಿಸಿಕೊಂಡಾಗ ಯಾವುದೆಲ್ಲವನ್ನು ನಾವು ಧರಿಸಿಕೊಳ್ಳುತ್ತೇವೆ ಎಂಬುದಾಗಿ ನಾವು ಕಲಿಯಬೇಕು. ಎಲ್ಲಿ ಎಲ್ಲ ಬರೆದಿದೆ ಎಂಬುದಾಗಿ ಅದನ್ನು ನಾನು ವಿವರಿಸ್ತಾ ಇದ್ದೇನೆ ಪ್ರಿಯರೇ. 19ನೇ ಅಧ್ಯಾಯ 8 ಮತ್ತು 9, 8 and 9. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳು. ನಾವು ಭೂಲೋಕದಲ್ಲಿ ಏನು ಸತ್ಕಾರ್ಯವನ್ನು ಮಾಡುತ್ತೇವೆಯಾ, ಬೈಬಲ್ ಹೇಳ್ತದೆ, ಪರೋಪಕಾರವು ತನಗೆ ಉಪಕಾರ. ನಾವು ಭೂಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಾಗ ಯಾರಿಗೆಲ್ಲ ನಾವು ಸತ್ಕಾರವನ್ನು ಮಾಡಿದ್ದೇವೆ ಅದನ್ನು ಹೇಳಬೇಕಾಗಿಲ್ಲ.
ನಾವು ಮಾಡಿದ ಪ್ರತಿಯೊಂದು ಸತ್ಕಾರ್ಯಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ, ಆತನ ಜ್ಞಾಪಕದಲ್ಲಿ ಇದೆ. ಯಾರೆಲ್ಲ ನಾವು ಮಾಡಿದ್ದೇವೆ ರ್ಯಾಪ್ಚರ್ ಆಗ್ತೇವೆ, ರ್ಯಾಪ್ಚರ್ ಆಗಿ ಆತನಿಗೆ ವಿವಾಹ ಆಗುವ ಕನ್ಯೆಯಾಗಿ ನಾವು ಸಿದ್ಧವಾಗಿ ಅಲ್ಲಿ ಇರ್ತೇವೆ. ಆವಾಗ ಪ್ರಕಾಶಮಾನವು ನಿರ್ಮಲವಾದ ಒಂದು ನಾರುಮಡಿ ಕೊಡಲ್ಪಟ್ಟಿತ್ತು. ಪ್ರಕಾಶಮಾನವು ನಿರ್ಮಲವಾದ ನಾರುಮಡಿ, ಲಿನೆನ್ ಬಟ್ಟೆ. ನಾರುಮಡಿ ಅಂದರೆ ಲಿನೆನ್. ಹೇಗೆ ಅದು? ಪ್ರಕಾಶಮಾನವು ನಿರ್ಮಲವಾದ ನಾರುಮಡಿಯನ್ನು ಧರಿಸಿದುಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿಯನ್ನು ಕೊಟ್ಟರು, ಲಿನೆನ್ ವಸ್ತ್ರವನ್ನು ಆಕೆಗೆ ಕೊಟ್ಟರು, ಸಭೆಗೆ ಕೊಟ್ಟರು, ಪರಲೋಕದಲ್ಲಿರುವ ಸಭೆಗೆ, ಯೇಸು ಕ್ರಿಸ್ತನನ್ನು ವರಿಸುವಂಥ ಸಭೆಗೆ. ಆದರೆ ಆ ನಾರುಮಡಿ ಯಾವುದು ಆ ನಾರುಮಡಿ? ಮುಂದೆ ಹೇಳ್ತದೆ, ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ನಾವು ಮಾಡುವಂಥ ಸತ್ಕಾರ್ಯ ಯೇಸು ಕ್ರಿಸ್ತನನ್ನು ವಿವಾಹ ಆಗುವುದಕ್ಕೋಸ್ಕರ ನಾವು ಕನ್ನಿಕೆಯಾಗಿ ಎತ್ತಲ್ಪಡುವಾಗ, ಮೊದಲಗಿತ್ತಿ ಸಭೆಯಾಗಿ ಎತ್ತಲ್ಪಡುವಾಗ ನಾವೇನೆಲ್ಲ ಸತ್ಕಾರ್ಯ ಮಾಡಿದೆವ ನಮಗೆ ಅದು ನಾರುಮಡಿಯಾಗಿ ಮಾರ್ಪಡುತ್ತದೆ. ಅದು ನಾರುಮಡಿಯಾಗಿ ಅಲ್ಲಿ ಕೊಡಲ್ಪಡುತ್ತದೆ. ಅದನ್ನು ನಾವು ಅಲ್ಲಿ ಧರಿಸಿಕೊಳ್ಳುತ್ತೇವೆ. ಇಲ್ಲಿ ನಾವು ಕೆಲವು ಕ್ರಿಸ್ತನನ್ನು ಧರಿಸದೆ ಇದ್ದರೆ ಈ ರೀತಿಯಾಗಿ ನಮಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ಧರಿಸಿದರೆ ಜೀವಿಸ್ತೇವೆ, ಸತ್ಕಾರ್ಯವನ್ನು ಮಾಡುತ್ತೇವೆ. ಅಲ್ಲಿ ವಿವಾಹ ಆಗುವಾಗ ಒಳ್ಳೆಯ ಶುಭ್ರವಾದ ಪ್ರಕಾಶಮಾನವಾದ ನಿರ್ಮಲವಾದ ಒಂದು ಸುಕ್ಕು ಮತ್ತು ಕಳಂಕ ಇಲ್ಲ. ನಿರ್ಮಲ, ಅದು ನಿರ್ಮಾ ವೈಟಿಗಿಂತಲೂ ಸರ್ಫ್ ವೈಟಿಗಿಂತಲೂ, ಈ ಲೋಕದ ಎಲ್ಲ ಸರ್ಫ್ ಡಿಟರ್ಜೆಂಟ್ ವೈಟಿಗಿಂತಲೂ ಪ್ರಕಾಶಮಾನವಾಗಿ ಕಣ್ಣು ಕುಕ್ಕುವಂತೆ ಹೊಳಪುಳ್ಳ ಬಿಳಿ ವಸ್ತ್ರ ನಾರುಮಡಿ, ಹಾಗೆ ಅದು ಮಾರ್ಪಡುತ್ತದೆ. ನಮಗೆ ಅದು ಅನುಗ್ರಹಿಸಲ್ಪಡುತ್ತದೆ. ಯಾಕೆ ಇದನ್ನು ಮಿಸ್ ಮಾಡಬೇಕು ನನ್ನ ಪ್ರಿಯ ದೇವಜನರೇ? ಮುಂದೆ ಹೇಳ್ತದೆ, ಕೊಲೊಸ್ಸೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ವಸ್ತ್ರ ಇದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರಾಗಿರೋದು. ವಾ ರಕ್ಷಣೆ ಹೊಂದಿದಂಥ ದೇವ ಮಕ್ಕಳಿಗೆ ಏನೆಲ್ಲ ವಿವರಿಸ್ತಾನೆ, ಬರೀತಾನೆ, ಎಂಥ ಒಂದು ಬಿರುದನ್ನು ಕೊಡ್ತಾ ಇದ್ದಾನೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ. 3 ಕೆಟಗರಿಯನ್ನು ಮಾತಾಡ್ತಾನೆ. ನಾವು ಎಂಥವರು ಆಗಿರುವುದರಿಂದ ಅಂತ ಹೇಳಿ, ಕನಿಕರ, ದಯೆ, ದೀನಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ, 5 ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಯಾವುದೆಲ್ಲ? ಒಂದನೇದು ಕನಿಕರ. ಎರಡನೇದು ದಯೆ, ಕರುಣೆ ಮತ್ತು ದಯೆ, ಕನಿಕರ ಮತ್ತು ದಯೆ. ದೀನಭಾವ, ಹ್ಯುಮಿಲಿಟಿ ಮೈಂಡ್. ಸಾತ್ವಿಕತ್ವ, ದೀರ್ಘಶಾಂತಿ, 5 ಸಂಗತಿ ಆಯಿತು, ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನಮ್ಮ ಹತ್ರ ಹೇಳ್ತಾ ಇದ್ದ ನೀವು ಧರಿಸಿಕೊಳ್ಳಿರಿ. ಹಾಗಾದರೆ ನಾವು ಕನಿಕರದಲ್ಲಿ ನಡೆಸಲ್ಪಡಬೇಕು, ನಮ್ಮಲ್ಲಿ ಕನಿಕರ ಇರಬೇಕು, ಕನಿಕರದಲ್ಲಿ ನಡೆಸಲ್ಪಡಬೇಕು. ನಾವು ದಯೆಯುಳ್ಳವರಾಗಿ ಜೀವಿಸಬೇಕು, ದೀನಭಾವದಲ್ಲಿ ನಡೆಸಲ್ಪಡಬೇಕು, ಸಾತ್ವಿಕತ್ವ ನಮ್ಮಲ್ಲಿರಬೇಕು. ನಾವು ದೀರ್ಘ ಶಾಂತಿಯಿಂದ ಮಾತನಾಡಬೇಕು, ದೀರ್ಘ ಶಾಂತಿಯಿಂದ ಆಲೋಚಿಸಬೇಕು. ಈ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು. ಯಾವಾಗ ಧರಿಸಿಕೊಳ್ತೇವೆಯಾ ಆವಾಗ ಹಾಗೇನೇ ಜೀವಿಸ್ತೇವೆ. ಕನಿಕರವನ್ನು ಧರಿಸಿಕೊಂಡರೆ ಕನಿಕರದ ದೃಷ್ಟಿಯಿಂದ ನಾವು ನೋಡುತ್ತೇವೆ. ದಯೆಯನ್ನು ಧರಿಸಿಕೊಂಡರೆ ನಾವು ಇನ್ನೊಬ್ಬರನ್ನು ನೋಡುವ ದೃಷ್ಟಿ, ದಯೆಯ ದೃಷ್ಟಿ ನಮ್ಮಲ್ಲಿರುತ್ತದೆ. ದಯೆಯ ಮನಸ್ಸಿನಲ್ಲಿ ನಾವು ನಡೆಸಲ್ಪಡುತ್ತೇವೆ. ದೀನಭಾವದಲ್ಲಿ ನಾವು ದೀನಭಾವವನ್ನು ಧರಿಸಿಕೊಂಡಾಗ ದೀನಭಾವದ ದೃಷ್ಟಿ ಇರುತ್ತದೆ, ದೀನಭಾವದ ಮನಸ್ಸಿನಲ್ಲಿ ನಾವು ನಡೆಸಲ್ಪಡುತ್ತೇವೆ. ಸಾತ್ವಿಕ, ಯೇಸು ಹೇಳ್ತಾನೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ಯೇಸುವಿನಂಥ ಸಾತ್ವಿಕನು ದೀನ ಮನಸ್ಸುಳ್ಳವನು ಬೇರೆ ಯಾರೂ ಇಲ್ಲ.
ಅದಕ್ಕೆ ನಾವು ಯೇಸುವನ್ನು ಧರಿಸಿಕೊಂಡಾಗ ಆ ಸಾತ್ವಿಕ ಮನಸ್ಸು, ದೀನ ಮನಸ್ಸು, ಈ 2 ಸಂಗತಿ ಮತ್ತು ಇಲ್ಲಿ ಕೊಟ್ಟಿರುವಂಥ 3 ಸಂಗತಿಗಳಿಂದ ನಾವು ಆಪರೇಟ್ ಆಗುತ್ತೇವೆ. ನಮಗೆ ನಡೀಲಿಕ್ಕೆ ಭಾಳ ಸುಲಭ. ಅದಕ್ಕೆ ಒಪೊಸಿಷನ್ ಆ ದೀನ ಭಾವದಕ್ಕೆ ಅದು ಏನೆಲ್ಲ ವಿರೋಧ ಪದಗಳಿವೆ, ಆ ಕಾರ್ಯಗಳು ಬರುವಾಗ ನಾವು ದೀರ್ಘ ಶಾಂತಿಯಿಂದ ಇರ್ತೇವೆ, ದೀನಭಾವದಲ್ಲಿಯೇ ಇರ್ತೇವೆ. ಓ ನನ್ನ ಪ್ರಿಯ ದೇವಜನರೇ, ದೇವರು ಧರಿಸಲು ಕೊಟ್ಟಿರುವಂಥ ಎಂಥ ವಸ್ತ್ರಗಳು ನೋಡಿ. ಇನ್ನೂ ಕೂಡ ಇದೆ, ಅದೇ 3ನೇ ಅಧ್ಯಾಯ ಕೊಲೊಸ್ಸೆ 10ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. 9ರಿಂದ ಓದುವ. ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು, ಇದು ಎಫೆಸದಲ್ಲಿ ಕೂಡ ಇದನ್ನು ಓದಿದೆವು, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದಿರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನುಂಟು ಮಾಡುತ್ತದೆ. ಹಲ್ಲೆಲೂಯಾ. ಪೂರ್ಣ ಜ್ಞಾನ. ಯಾವಾಗ ನೂತನ ಸ್ವಭಾವವನ್ನು ನಾವು ಧರಿಸಿಕೊಂಡೆವು, ಬಾರ್ನ್ ಅಗೇನ್ ಆಗುವಾಗ ಆ ಸ್ವಭಾವವನ್ನು ಧರಿಸಿಕೊಂಡೆವು, ಕ್ರಿಸ್ತನನ್ನು ನಾವು ಧರಿಸಿಕೊಂಡೆವು. ಕ್ರಿಸ್ತನನ್ನು ಧರಿಸಿಕೊಂಡಾಗ ಈ ಸ್ವಭಾವವನ್ನು ನಾವು ಧರಿಸಿಕೊಂಡೆವು. ಈ ಸ್ವಭಾವವನ್ನು ಧರಿಸಿಕೊಂಡದ್ದರಿಂದ ನಾವು ದಿನೇ ದಿನೇ ಪೂರ್ಣ ಜ್ಞಾನವುಳ್ಳವರಾಗುತ್ತೇವೆ. ಅದರ ಅರ್ಥ ಪೂರ್ಣ ಜ್ಞಾನದಲ್ಲಿ ನಡೆಯುತ್ತೇವೆ. ವಿಸ್ಡಮ್ನಿಂದ ಪೂರ್ಣ ಜ್ಞಾನದಲ್ಲಿ ನಡೆಯುತ್ತೇವೆ. ನಡೀಲಿಕ್ಕೆ ಸುಲಭ ಆಗುತ್ತೆ. ಆವಾಗ ನಮ್ಮಲ್ಲಿ ಮೂರ್ಖತನ ಇರುವುದಿಲ್ಲ. ಪೂರ್ಣ ಜ್ಞಾನದಲ್ಲಿ ನಡೆಸಲ್ಪಡುವಾಗ ಅದರ ಅರ್ಥ ನಾವು ದೇವರ ಪ್ರಕಟಣೆಯಲ್ಲಿ, ದೇವರ ವಾಕ್ಯದ ಮಾತಿನ ರೆವಲೇಷನ್ನಲ್ಲಿ ನಾವು ನಡೆಯುತ್ತೇವೆ. ಆವಾಗ ಎಂಥ ಸುಳ್ಳು ವಾಕ್ಯಗಳು, ಸುಳ್ಳು ಪ್ರವಾದನೆಗಳು, ಸುಳ್ಳು ಆ್ಯಕ್ಷನ್ಗಳು ಜನರಿಂದ ಬಂದರೆ, ಅದು ಸೇವೆಯಲ್ಲೇ ಆಗಿರ್ಬೋದು, ಸಭೆಯಲ್ಲೇ ಆಗಿರ್ಬೋದು, ಎಲ್ಲ ಡ್ರಾಮಾಗಳು, ನಾಟಕಗಳು ಬಂದರೆ, ದೇವರ ಜ್ಞಾನದಲ್ಲಿ ನಡೆಸಲ್ಪಡುವ ನಮಗೆ ಅದು ಮನುಷ್ಯನಿಂದ ಬಂದದ, ದೇವರಿಂದ ಬಂದದ ಎಂಬುದಾಗಿ ಗೊತ್ತಾಗ್ತದೆ. ಯೋಹಾನನು ಬರೆದ ಸುವಾರ್ತೆ ಹೇಳ್ತದೆ, ದೇವರ ಚಿತ್ತವನ್ನು ಮಾಡಲಿಕ್ಕೆ ಮನಸ್ಸಿರುವವನಿಗೆ ಈ ನನ್ನ ಮಾತುಗಳು ನಾನೇ ಕಲ್ಪಿಸಿ ಹೇಳುವುದೋ ದೇವರಿಂದ ಕೇಳಿ ಮಾತನಾಡುವುದೋ ಗೊತ್ತಾಗುತ್ತದೆ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನ, 7:17. ಪ್ರಿಯ ದೇವಜನರೇ, ಪೂರ್ಣ ಜ್ಞಾನದಲ್ಲಿ ನಡೆಸಲ್ಪಡುವಾಗ ಕರೆಕ್ಟಾಗಿ ಎಲ್ಲ ಅನುಭವ ಹೋಗ್ತದೆ. ಕೊನೆ ಇನ್ನೊಂದಿದೆ, 3ನೇ ಅಧ್ಯಾಯ 14ನೇ ವಚನ, ಅದರಲ್ಲಿಯೇ ಇದೆಲ್ಲದರ ಮೇಲೆ ಬೈಬಲ್ ಹೇಳ್ತದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಬೌಂಡ್. ಪ್ರೀತಿಯನ್ನು ಧರಿಸಿಕೊಳ್ಳಲಿಕ್ಕೆ ಎಲ್ಲದರ ಮೇಲೆ. ಹೇಳ್ತಾನೆ ಪೇತ್ರನ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಎಲ್ಲ ಹೇಳ್ತಾನೆ, ಈ ಕಾರಣ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಆ್ಯಡ್ ಲವ್. ಇಲ್ಲಿ ಹೇಳ್ತಾನೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಎಂತ ಆಗಿದೆ? ಸಮಸ್ತವನ್ನು. ಇಲ್ಲಿ ನಾವು ಭೂಲೋಕದಲ್ಲಿ ಇರುವಂಥ ಸಮಸ್ತವನ್ನು, ಪರಲೋಕದಲ್ಲಿ ನಮಗೆ ನೀಡಿದ ಸಮಸ್ತವನ್ನು ಸಂಪೂರ್ಣ ಮಾಡುವ ನಮ್ಮ ಜೀವಿತದಲ್ಲಿ ಸಮಸ್ತವೂ ಸಂಪೂರ್ಣವಾಗುತ್ತದೆ. ಸಮಸ್ತವೂ ಸಂಪೂರ್ಣವಾಗುತ್ತದೆ ಯಾವಾಗ? ಪ್ರೀತಿಯನ್ನು ನಾವು ಧರಿಸಿಕೊಳ್ಳುವಾಗ. ನನ್ನ ಪ್ರಿಯ ದೇವಜನರೇ, ಕನ್ಕ್ಲೂಷನ್ಗೆ ಬರುವ ಸಮಯ ಆಯಿತು. ಏನು ಅಲ್ಲಿ ನಾವು ಓದಿದೆವು 14ನೇ ವಚನದಲ್ಲಿ, 13ನೇ ಅಧ್ಯಾಯ ರೋಮನ್ ಏನಂತ ಬರೆದಿದೆ? ಕ್ರಿಸ್ತನನ್ನು ಯಾರನ್ನು ಧರಿಸಿಕೊಳ್ಳಿರಿ? ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಬರೆದಿದೆ. ಆ ಯೇಸು ಕ್ರಿಸ್ತನನ್ನು ಧರಿಸುವಂತೆ ಇದೆಲ್ಲವನ್ನು ನಾವು ಧರಿಸಿಕೊಂಡೆವು. ಪ್ರೀತಿಯನ್ನು ಕೂಡ ಧರಿಸಿಕೊಂಡೆವು. ಅದು ಸಮಸ್ತದಲ್ಲಿ ಸಂಪೂರ್ಣ ಮಾಡುವ ಬಂಧವಾಗಿದೆ. ಸಂಪೂರ್ಣ, ಕಂಪ್ಲೀಟ್. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕಾಗಿ ಯಾವಾಗ ನಾವು ಕ್ರಿಸ್ತನನ್ನು ಧರಿಸಿಕೊಂಡಾಗ ಈ ಸಮಸ್ತ ಕಾರ್ಯಗಳಲ್ಲಿ ನಡೆಸಲ್ಪಡುತ್ತೇವೆ. ಜನರಿಗೆ ನಮ್ಮಲ್ಲಿ ಕ್ರಿಸ್ತನು ಕಾಣುತ್ತಾನೆ. ಜನರಿಗೆ ನಮ್ಮಲ್ಲಿ ಕ್ರಿಸ್ತನ ಬೆಳಕು ಕಾಣುತ್ತದೆ. ನಾವು ಕತ್ತಲಾಗಿ ಕಾಣುವುದಿಲ್ಲ, ಕತ್ತಲಿನವರಾಗಿ ಕಾಣಿಸಲ್ಪಡುವುದಿಲ್ಲ, ನಾವು ಬೆಳಕಿನವರಾಗಿ ಕಾಣಿಸಲ್ಪಡುತ್ತೇವೆ.
ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕತ್ತಲೆಯೊಳಗಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯವನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ, ಅರಸವಂಶಸ್ಥ ಯಾಜಕ ವರ್ಗ, ಸ್ವಕೀಯ ಪ್ರಜೆಯನ್ನಾಗಿ ನಮ್ಮನ್ನು ಮಾಡಿದ್ದಿ. ಕತ್ತಲಿನಿಂದ ತೆಗೆದು ಬೆಳಕಿನ ರಾಜ್ಯದೊಳಗೆ ಸೇರಿಸಿದ್ದಿ. ಬೆಳಕಿನವರಾಗಿ ನಡೆಯುವಂತೆ ಅನೇಕ ಯಾವೆಲ್ಲ ವಸ್ತ್ರಗಳನ್ನು ಧರಿಸಬೇಕೆಂದು ನೀನು ನಮಗೆ ಉಪದೇಶ ಮಾಡಿದ್ಯಪ್ಪ. ಸತ್ಯವೇದದಲ್ಲಿ ನೀವು ಬರೆದಿದ್ದಿ ಏನೆಲ್ಲ ನಾವು ಧರಿಸಿಕೊಳ್ಳಬೇಕೆಂಬುದಾಗಿ. ಇದನ್ನು ಧರಿಸಿಕೊಂಡಾಗ ನಾವು ಬೆತ್ತಲೆಯಾಗಿ ಕಾಣಿಸುವುದಿಲ್ಲ. ಓ ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ. ಪ್ರತಿಯೊಬ್ಬರೂ ಸ್ವಾಮಿ ಧರಿಸಲ್ಪಟ್ಟವರಾಗಿ ಜೀವಿಸಲಿ. ಮಹಿಮೆ ಬರುವ ರೀತಿಯಲ್ಲಿ ಜೀವಿಸಲಿ. ತಮಗೋಸ್ಕರ ಜೀವಿಸದೆ ಕರ್ತನಿಗೋಸ್ಕರ ಜೀವಿಸಲಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನಪ್ಪ. ತಂದೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನನಗೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್.